ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿರುವಂಥದ್ದು ನಿಜವಾಗ್ಲೂ ಆವತ್ತು 1910 ಅಂತಾರಾಷ್ಟ್ರೀಯ ದಿನಾಚರಣೆಯ ಪ್ರಜ್ಞೆ ರೂಪುಗೊಂಡಿದ್ದು ಇದು ಇವತ್ತು ಇಲ್ಲಿ ಪ್ರಜ್ಞೆ ರೂಪುಗೊಂಡಿರುವಂಥದ್ದು. ನಿಜವಾಗ್ಲೂ ಇದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ತೀನಿ. ನಾನು ಸುಮಾರು 11 ಗಂಟೆಗೆ ನಾನು ಈ ಕ್ಯಾಂಪಸ್ಗೆ ಪ್ರವೇಶವನ್ನು ಪಡ್ಕೊಂಡೆ. ಅಲ್ಲಿಂದ ಒಂದು 10 ಗಂಟೆ ಅಷ್ಟೊತ್ತಿಗೆ ಕಾರ್ಯಕ್ರಮಗಳೆಲ್ಲ ಕೂಡ ಆರಂಭ ಆಗಿರ್ಬೋದೇನೋ. ಎಲ್ಲ ನನ್ನ ಸೋದರಿಯರು ರಂಗೋಲಿ ಹಾಕ್ತಾ ಇದ್ರು. ಕೆಲವರು ಮೆಹಂದಿ ಹಾಕೋದ್ರಲ್ಲಿ ತಲ್ಲೀನರಾಗಿದ್ರೆ, ಕೆಲವರು ಮೆಹಂದಿ ಹಾಕಿಸ್ಕೊಳ್ಳೋದ್ರಲ್ಲಿ ತಲ್ಲೀನರಾಗಿದ್ರು. ಓಟವನ್ನು ಓಡಿದ್ರು. ಲೆಮನ್ ಅನ್ನು ಸ್ಪೂನಲ್ಲಿ ಇಟ್ಕೊಂಡು ತಮ್ಮ ಕಾನ್ಸಂಟ್ರೇಷನ್ ಶ್ರದ್ಧೆಯನ್ನ ಆ ಆಟದಲ್ಲಿ ತೋರಿಸಿದ್ರು. ರಂಗೋಲಿ ಬಿಡಿಸ್ಬೇಕಾದ್ರೂ ಕೂಡ ತುಂಬಾ ಶ್ರದ್ಧಾ, ಭಕ್ತಿ ಮತ್ತು ಪ್ರೀತಿಗಳಿಂದ ಆ ಕಾರ್ಯದಲ್ಲಿ ಭಾಗವಹಿಸಿದ್ರು. ಹೇಳ್ಬೇಕಂತಂದ್ರೆ ನಿಜವಾದ ಮಹಿಳಾ ದಿನಾಚರಣೆ ಅಂದ್ರೆ ಇದೇನೆ. ಮಹಿಳೆಯರು ತಮಗಾಗಿ ತಮ್ಮ ಅಮೂಲ್ಯವಾದಂತಹ ಸಮಯವನ್ನ ವಿನಿಯೋಗಿಸಿ ಆ ಮುಖೇನ ಖುಷಿ, ಸಂತೋಷ, ಸಂತೃಪ್ತಿಗಳನ್ನ ಪಡೆದುಕೊಳ್ಳೋದೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ನಾನು ಓದ್ಕೊಂಡಿರುವ ಪ್ರಕಾರ, ನಾನು ವ್ಯಾಖ್ಯಾನಿಸಿಕೊಂಡಿರುವ ಪ್ರಕಾರ ಇದು ಸಾಮಾನ್ಯವಾಗಿ 1980ರಿಂದ ಈಚೆಗೆ ನಾವು ಸಾಹಿತ್ಯಿಕ ವಲಯದಲ್ಲಿ ವಿಮರ್ಶಾತ್ಮಕ ಚಟುವಟಿಕೆಗಳು, ಸಾಹಿತ್ಯಿಕ ಚಟುವಟಿಕೆಗಳು ಎಲ್ಲ ರೂಪುಗೊಳ್ತಾ ಬಂತು. ಹೆಣ್ಣೊಬ್ಬಳು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ನಾನು ನೋಡಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಎಲ್ಲ ಹಳ್ಳಿಗಳ ಸರ್ಕಾರಿ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಹಾಕಿರ್ತಾರೆ, ಹೆಣ್ಣೊಬ್ಬಳು ಕಲಿತರೆ ಶಾಲೆಯೊಂದು ತೆರೆದಂತೆ. ಅದು ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಮಾತು. ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನನ್ನ ಸೋದರಿಯರನ್ನ ಕೇಳ್ಕೊಳ್ಳೋದು ಒಂದು ಮಾತು ಏನು ಅಂತಂದ್ರೆ, ನೀವು ಓದ್ಕೊಂಡಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನೀವು ಜನ್ಮ ಕೊಟ್ಟಂತ ಮಕ್ಕಳನ್ನ ದಯವಿಟ್ಟು ಉನ್ನತ ಶಿಕ್ಷಣಕ್ಕೆ ಕಲಿಸಿ. ನಾನು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಆದರೆ ಪ್ರತಿ ವರ್ಷವೂ ಕೂಡ ನಾವು ಅನುಭವಿಸ್ತಾ ಇರುವಂಥ ಸಮಸ್ಯೆ ಎಂಥದ್ದು ಅಂತಂದರೆ, ಕಾಲೇಜಿಗೆ ಬಂದು ಮಕ್ಕಳು ಸೇರಬೇಕು ಆದರೆ ಮೊದಲ ವರ್ಷ ಪ್ರವೇಶವನ್ನು ಪಡ್ಕೊಳ್ತಾರೆ. 6 ತಿಂಗಳು ಅಥವಾ 1 ವರ್ಷ ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ ವಿದ್ಯಾರ್ಥಿಗಳು. ಆ ಮಕ್ಕಳು ಅರ್ಧದಲ್ಲಿ ಡಿಸ್ಕಂಟಿನ್ಯೂ ಮಾಡಿ ಹೊರಟೋಗ್ಬಿಡುವಂಥದ್ದು. ಪೂರ್ಣ ಪ್ರಮಾಣದಲ್ಲಿ ಒಂದು ಡಿಗ್ರಿಯನ್ನು ಕೂಡ ಮಕ್ಕಳು ಪಡ್ಕೊಳ್ತಾ ಇಲ್ಲ. ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿ ಇದ್ದಾವೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಓರ್ವ ಹೆಣ್ಣು ಮಗಳು ಕೂಡ ಅಲ್ಲಿ ಸ್ಪರ್ಧೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನು ಹೇಳ್ತಾ ಇರುವಂಥದ್ದು ಏನು ಅಂತಂದ್ರೆ, ಗ್ರಾಮ ಮಟ್ಟದಿಂದ ಈ ಬೆಳವಣಿಗೆಗಳು ನಡಿಬೇಕು. ಗ್ರಾಮ ಮಟ್ಟದಿಂದ ಬೆಳವಣಿಗೆಗಳು ನಡೆದಾಗ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು ಗೋಪಾಲ್ ಗೌಡರು ಆಫೀಸಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದರು, ಹಿಂದೆ ನಾವು ಹೆಣ್ಣನ್ನ ಕೇವಲ 4 ಗೋಡೆಗಳ ಮಧ್ಯಕ್ಕೆ ಸೀಮಿತ ಮಾಡಿಬಿಟ್ಟಿದ್ದೀವಿ. ಎಷ್ಟು ಓದಿದ್ರು ಮುಸುರತಿಕ್ಕೋ ತಪ್ಪಿಲ್ಲ, ಅವ್ರು ಅಷ್ಟಕ್ಕೆ ನಾವು ಸೀಮಿತ ಮಾಡಿದ್ವಿ. ಇವತ್ತು ನಮ್ಮ ಮೇಡಮ್ ಹೇಳ್ತಾ ಇಲ್ಲ, ಸಂಗೀತಾ ಮೇಡಮ್ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ನೋಡ್ರಿ, ಇವತ್ತು ಒಂದು ಗಾದೆ ಇದೆ, ತೊಟ್ಟಿಲನ್ನು ತೂಗ್ತಕ್ಕಂಥ ಕೈ ಇಡೀ ಜಗತ್ತನ್ನೇ ತೂಗ್ತಕ್ಕಂಥ ಶಕ್ತಿ ಇವತ್ತು ಮಹಿಳೆಗೆ ಇದೆ ಅನ್ನೋದನ್ನ ಇವತ್ತು ನಾವು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೀವಿ. ಇವತ್ತು ಆರ್ಥಿಕವಾಗಿ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಇನ್ನಿತರೆ ಕ್ಷೇತ್ರಗಳಲ್ಲಿ, ಒಂದು ಸಂಗೀತದಲ್ಲೇ ಇರ್ಬೋದು, ಸಾಂಸ್ಕೃತಿಕದಲ್ಲೇ ಇರ್ಬೋದು, ಇವತ್ತು ಎಲ್ಲ ರಂಗಗಳಲ್ಲೂ ಕೂಡ ಇವತ್ತು ಮಹಿಳೆ ನಾನು ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನ ಇವತ್ತು ಸಾಬೀತುಪಡಿಸಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ ನಿದರ್ಶನಗಳು. ನಾನು ಇವಾಗ ನೋಡ್ರಿ, ಆರ್ಥಿಕವಾಗಿ ಬಂದ್ರಿ ನೋಡ್ರಿ, ಇವತ್ತು ನಮ್ಮ ಭಾರತ ದೇಶದಲ್ಲಿ ಸದೃಢವಾಗಿ ಮೊನ್ನೆ ತಾನೇ ಫೆಬ್ರವರಿ 1ನೇ ತಾರೀಕು ಒಂದು ಭಾರತ ದೇಶಕ್ಕೆ ದಿಟ್ಟವಾಗಿರ್ತಕ್ಕಂಥ ಬಡ್ಜೆಟ್ ಅನ್ನು ಕೊಟ್ಟಂತ ನಿರ್ಮಲಾ ಸೀತಾರಾಮನ್ ಅವರು ಒಬ್ಬ ಧೀಮಂತ ಮಹಿಳೆ. ಇವತ್ತು ನಮ್ಮ ಭಾರತ ದೇಶದ ಸಂಪೂರ್ಣವಾಗಿರ್ತಕ್ಕಂಥ ಆರ್ಥಿಕ ಬಡ್ಜೆಟ್ ಅನ್ನು ಮಂಡಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಕಣ್ಣು ಮುಂದೆ ಇದೆ. ಒಬ್ಬ ಹೆಣ್ಣು ಇವತ್ತು ನಮ್ಮ ಭಾರತ ದೇಶದಲ್ಲಿ ಆರ್ಥಿಕವಾಗಿ ಏನೆಲ್ಲ ಯೋಜನೆಗಳನ್ನು ಮಾಡಬೇಕು, ಏನೆಲ್ಲ ಹಣಕಾಸಿನ ಸ್ಥಿತಿಯನ್ನ ನಮ್ಮ ದೇಶದಲ್ಲಿ ಇಟ್ಕೋಬೇಕು ಅನ್ನೋದಕ್ಕೆ ಒಂದು ಭರ್ಜರಿಯಾಗಿರ್ತಕ್ಕಂಥ ಬಡ್ಜೆಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಧೀಮಂತ ದಿಟ್ಟ ಮಹಿಳೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು. ಹಾಗೆಯೇ ವೈಮಾನಿಕ ಕ್ಷೇತ್ರಕ್ಕೆ ಹೋಗಿ ಇವತ್ತು ಪೈಲಟ್ ಆಗಿದ್ದಾರೆ. ಸಾಹಿತ್ಯಕ್ಕೆ ಬಂದ್ರಿ, ಗಂಗೂಬಾಯಿ ಹಾನ್ಗಲ್ ಇದ್ದಾರೆ. ಇನ್ನು ಮುಂದಕ್ಕೆ ಒಂದು ಹೆಜ್ಜೆ ಹೋಗಿ ನೋಡಿದ್ರೆ ಇಡೀ ದೇಶದ ಪ್ರಪ್ರಥಮ ಪ್ರಜೆ ಇವತ್ತು ನಮ್ಮ ಭಾರತದ ರಾಷ್ಟ್ರಪತಿ ಆಗಿರ್ತಕ್ಕಂಥದ್ದು ಹೆಣ್ಣು ದ್ರೌಪದಿ ಮುರ್ಮು ಅವರು.
ನೀವೆಲ್ಲರೂ ಇವತ್ತು ಸಂತೋಷ ಪಡ್ಕೋಬೇಕು. ಒಂದು ಹೆಣ್ಣು ಇಡೀ ದೇಶದ ಮೊದಲನೇ ಪ್ರಜೆ, ಒಂದು ಹೆಣ್ಣು ದ್ರೌಪದಿ ಮುರ್ಮುರವರು. ನೋಡ್ರಿ, ಇವತ್ತು ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತೀರಿ ಗಾದೆ. ಒಂದು ಹೆಣ್ಣು ಎಲ್ಲಾರ್ಗೂ ಹೋಲಿಕೆ ಮಾಡ್ತಾರೆ. ಒಂದು ಭೂಮಿ, ಇನ್ನೊಂದು ಪ್ರಕೃತಿ, ಇನ್ನೊಂದು ನೀರು. ಈಗ ನಮ್ಮ ಹೆಣ್ಮಕ್ಳು ಎಲ್ಲಾರು ಇದಕ್ಕೆ ಹೋಲಿಕೆ ಮಾಡ್ತಾರೆ. ಯಾಕಂದ್ರೆ ಇದು ನಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಹೇಳಿ, ತುಂಬಾ ಇಂಪಾರ್ಟೆಂಟ್. ಮತ್ತೆ ಭೂಮಾತೆ, ಪ್ರಕೃತಿ ಮಾತೆ, ಗಂಗೆ ಮಾಡ್ತಾರಂತೆ. ಇವು ಮೂರು ನಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್.